ಎಷ್ಟೋ ಸಾರಿ ನಾನು ಮಾಡಿದ್ದ ಅಡುಗೆ ರೆಸಿಪಿ ನಾನೇ ಮರ್ತೋಗ್ತಿದ್ದೆ. ಸೊ ಇನ್ನು ಮುಂದೆ ಆ ಪ್ರಾಬ್ಲಮ್ ಬೇಡ ಅಂತ ಐ ಥಾಟ್ ಟು ರೆಕಾರ್ಡ್ ದ ಕುಕ್ಕಿಂಗ್ ವೀಡಿಯೋಸ್. ಸೊ ಹಿಯರ್ ಈಸ್ ಮೈ ಫಸ್ಟ್ ರೆಸಿಪಿ ಆನ್ ಧಾರವಾಡ ಪೇಡ. ಇದು ಮಾಡೋದಕ್ಕೆ ತುಂಬ ಸಿಂಪಲ್ ಆ್ಯಂಡ್ ಬೇಕಾಗಿರೋದು ಕೂಡ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್. ಬರೀ 4 ಐಟಮ್ಸ್ ಇದ್ದರೆ ಸಾಕು ಇದನ್ನು ಮಾಡೋದಕ್ಕೆ. ಫಸ್ಟ್ ಪ್ಯಾನ್ಗೆ 2-3 ಸ್ಪೂನ್ ಗೀ ಹಾಕ್ಕೋಬೇಕು. ಆಮೇಲೆ 200 ಗ್ರಾಮ್ ಮಿಲ್ಕ್ ಪೌಡರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಮಾಡೋದಕ್ಕೆ ತುಂಬ ಪೇಷನ್ಸ್ ಬೇಕು, ಯಾಕಂದರೆ ಬೇಗ ಪ್ಯಾನ್ಗೆ ಸ್ಟಿಕ್ ಆಗಿಬಿಡುತ್ತೆ. ಸೊ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾನೇ ಇರಿ. ಅದು ಆದಮೇಲೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಮೇಲೆ ಒಂದು 2 ಸ್ಪೂನ್ ಗೀ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಆಮೇಲೆ ಇದಕ್ಕೊಂದು ಮತ್ತೆ ಒಂದು 2 ಸ್ಪೂನ್ ಶುಗರ್ ಹಾಕ್ಕೊಳ್ಳಿ. ಇದು ಯೂಶ್ವಲಿ ಇದಕ್ಕೆ ಬುರಾ ಶುಗರ್ ಅಂತ ಹಾಕ್ಕೊತಾರೆ, ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ. ನಾರ್ಮಲ್ ಶುಗರೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 50 ml ಅಷ್ಟು ಮಿಲ್ಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಮುಂಚೆ ಹೇಳ್ದಂಗೆ ಇದು ಪ್ಯಾನ್ಗೆ ಬೇಗ ಸ್ಟಿಕ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾನ್ ಸ್ಟಿಕ್ ಪ್ಯಾನಲ್ಲೇ ಮಾಡೋದಕ್ಕೆ ಟ್ರೈ ಮಾಡಿ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ, ಮಿಲ್ಕ್ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು. ನಂತರ ಸ್ಟವ್ ಆಫ್ ಮಾಡಿ ಆಮೇಲೆ ಒಂದು 5 ಮಿನಿಟ್ಸ್ ಕೂಲ್ ಆಗೋದಕ್ಕೆ ಬಿಟ್ಬಿಡಿ. ಕೂಲ್ ಆದಮೇಲೆ ನೀವು ಉಂಡೆ ಮಾಡಿದ್ರೆ ಧಾರವಾಡ ಪೇಡ ಈಸ್ ರೆಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸರಿ ಮನೇಲಿ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಂದು ಸರಿ ಯಾವ ಸ್ವೀಟ್ ಶಾಪಿಂದನೂ ಆರ್ಡ್ರ್ ಮಾಡೋದಕ್ಕೆ ಹೋಗೋದಿಲ್ಲ. ಟ್ರೈ ಮಾಡಿ.